ಕೆಳಗಿನ ದತ್ತಾಂಶಗಳಿಗೆ ಹಂತ ವಿಚಲನಾ ವಿಧಾನದಿಂದ ಸರಾಸರಿ ಕಂಡುಹಿಡಿಯಿರಿ ಅಂತದ ಒಂದು ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟಾರ. ಹಾಂ, ಏನಿದು ವರ್ಗಾಂತರ? 10 ರಿಂದ 20 2 ಆವೃತ್ತಿ, 20 ರಿಂದ 30 5 ಆವೃತ್ತಿ, 30 ರಿಂದ 40 6 ಆವೃತ್ತಿ, 40 ರಿಂದ 50 5 ಆವೃತ್ತಿ, 50 ರಿಂದ 60 2 ಆವೃತ್ತಿ ಅಂತದ. ಮೊಟ್ಟ ಮೊದಲು ಏನು ಮಾಡಬೇಕು, ನಾವು ಮಿಡ್ ಪಾಯಿಂಟನ್ನು ನಾವು ಬರ್ಕೋಬೇಕು. ಅಂದರೆ ಮಧ್ಯಬಿಂದು. ಮಧ್ಯಬಿಂದು ಅಂದರೆ ಏನು? ಮಧ್ಯಬಿಂದುಗೆ ನಾವು ಏನಂತೀವಿ? ಎಕ್ಸ್ ಐ ಅಂತ ಬರಿತೀವಿ, ಹೌದಾ? ಎಕ್ಸ್ ಐ ಅಂತ ಬರಿತೀವಿ, ಬ್ರಾಕೆಟ್ನಾಗಿರಲಿ ಅದು. ಮಧ್ಯಬಿಂದು ಅಂದರೆ ಏನು? ಮೇಲ್ಮಿತಿಯಲ್ಲಿ ಕೆಳಮಿತಿಯನ್ನು ಕೂಡಿಸಿ 2ರಿಂದ ಭಾಗ ಮಾಡಬೇಕು, ಅದಕ್ಕೆ ಮಧ್ಯಬಿಂದು ಅಂತೀವಿ. ಅಂದಾಗ 10 20 ಎಷ್ಟು? 30. 30ರಲ್ಲಿ 2 ಭಾಗ ಮಾಡಿರ್ತೀವಿ, ಅದರ ಅಪಾನ್ 2 ಅಥವಾ ಡಿವೈಡೆಡ್ ಬೈ 2 ಅಂದಾಗ ಎಷ್ಟಾಯಿತು? 15. ಇನ್ನು 20 30 ಎಷ್ಟು? 50ರ ಅರ್ಧ ಎಷ್ಟು? 25. ಅರ್ಧ ಅಂದರೂ ಅಷ್ಟೇ, ಅಪಾನ್ 2 ಅಂದರೂ ಅಷ್ಟೇ. ಇನ್ನು 30 40 ಎಷ್ಟು? 70ರ ಅರ್ಧ ಎಷ್ಟು? 35. ಇನ್ನು 40 50 ಎಷ್ಟು? 90ರ ಅರ್ಧ ಎಷ್ಟು? 45. ವೆರಿ ಗುಡ್. ಇನ್ನು 50 60 ಎಷ್ಟು? 110. 110ರ ಅರ್ಧ ಎಷ್ಟು? 55. ಇವೇನು ಸಿಕ್ತು? ಮಧ್ಯಬಿಂದು ಸಿಕ್ತು. ಇದನ್ನೆಲ್ಲ ಯಾಕೆ ಮಾಡಬೇಕು? ಇದು ಮೊದಲು ಸೂತ್ರವನ್ನು ಹಾಕ್ಕೊಳ್ಳೋಮು. ಯಾಕೆ ಮಾಡಬೇಕಂದ್ರೆ ಅರ್ಥ ಆಗ್ತದೆ. ಇದು ಬರೀಕ್ಕಿಂತ ಪೂರ್ವದಲ್ಲಿ ನಾನು ನಿಮಗೆ ಸೂತ್ರವನ್ನು ಹೇಳಬೇಕಾಗಿತ್ತು. ಏನು ಸೂತ್ರ? ಎಕ್ಸ್ ಬಾರ್ ಈಕ್ವಲ್ ಟು ಎ ಪ್ಲಸ್ ಸಮೇಷನ್ ಆಫ್ ಎಫ್ ಐ ಡಿ ಐ ಯು ಐ ಅಪಾನ್ ಸಮೇಷನ್ ಆಫ್ ಎಫ್ ಐ ಇಂಟು ಎಚ್. ಇದು ಎಫ್ ಐ ಅದಲ್ಲ, ಇಲ್ಲಿ ಸೂತ್ರದಲ್ಲಿ ಸಮೇಷನ್ ಅದಲ್ಲ. ಹೀಗಾಗಿ ನಾವು ಇದ್ರ ಸಮೇಷನ್ ಮಾಡ್ಕೊಂಬಿಡೋಣ. ಈಗ ಸಮೇಷನ್ ಅಂದರೆ ಏನು? ಎನ್ ಅಂತೀವಿ. ಎನ್ನಕ್ಕೆ ನಾವು ಸಮೇಷನ್ ಆಫ್ ಎಫ್ ಐ ಈಕ್ವಲ್ ಟು ಎಷ್ಟಾಗ್ತದೆ ನೋಡಿರಿ? 20 ಆಗ್ತದೆ ನೋಡಿ. ಕೌಂಟ್ ಮಾಡ್ಕೊರಷ್ಟು. 20 ಆಯಿತು. ಅಂದಾಗ ಸಮೇಷನ್ ಆಫ್ ಎಫ್ ಐ ಗೊತ್ತಾಯ್ತು ನಮಗೆ. ಈಗ ಸಮೇಷನ್ ಆಫ್ ಎಫ್ ಐ ಯು ಐ ಒಂದು ಬೇಕು, ಮತ್ತು ಎಚ್ ಬೇಕು, ಮತ್ತು ಎ ಬೇಕು. ಎ ಅಂದರೆ ಏನು? ಮಧ್ಯಬಿಂದುವಿನಲ್ಲಿರುವ ಮಧ್ಯಪದ. ನಾ ಹೇಳಿದ್ದೇನೆ ನಿಮಗೆ. 1 2 3 4 5 ಇತ್ತು ಅಂದಾಗ ಇದು ಮಧ್ಯಪದ ಆಗ್ತದೆ. ಇದಕ್ಕೆ ನಾವು ಎ ಅಂತ ಅನ್ಬೋದು. ಅಕಸ್ಮಾತ್ 1 2 3 4 5 6 ಇದ್ದು ಅಂದ್ರೆ 1 2 3 4 5 6 ಇದ್ದಾಗ ಮಧ್ಯಪದ 2 ಅದವಲ್ಲ, ಅದರಲ್ಲಿ ಮೇಲಿಂದ ಸೆಲೆಕ್ಟ್ ಮಾಡ್ಕೋಬೇಕು. ಇದು ಎ ಆಯಿತು. ಸರ್, ಕೆಳಗಿಂದ ಸೆಲೆಕ್ಟ್ ಮಾಡಿಕೊಂಡ್ರೆ ಏನಾಗ್ತದೆ? ಏನೂ ತೊಂದರೆ ಆಗೋದಿಲ್ಲ. ಆದರೆ ನಾವು ಮೇಲಿಂದ ಸೆಲೆಕ್ಟ್ ಮಾಡ್ಕೋಬೇಕು. ಕೆಳಗಿಂದ ಸೆಲೆಕ್ಟ್ ಮಾಡಿಕೊಂಡ್ರೂ ಉತ್ತರದಲ್ಲಿ ಏನು ವ್ಯತ್ಯಾಸ ಆಗೋದಿಲ್ಲ, ಹೆಚ್ಚು ಕಡಿಮೆ ಆಗೋದಿಲ್ಲ. ಆದರೂ ನಾವೇನು ಮಾಡಬೇಕು? ಮೇಲಿಂದ ಸೆಲೆಕ್ಟ್ ಮಾಡ್ಕೋಬೇಕು. ಯಾಕಂದ್ರೆ ನಾವು ಇದೇ ಪದ್ಧತಿಯನ್ನು ನಾವು ಅನುಸರಿಸ್ಲಿಕ್ಕತ್ತೀವಿ. ಅದನ್ನೇ ಮುಂದುವರ್ಸೋಣಂತ. ಆಯಿತಾ? ಇನ್ನು ಇಲ್ಲಿ ಎ ಅಂದರೆ ಯಾವ್ದಾಯಿತು? ಎ ಅಂದಾಗ ಏನಾಯ್ತು? ಇದು 35 ಎ ಆಯಿತು. ಏನಾಯಿತು? 35 ಎ ಆಯಿತು. ಇದು ಎ ಅಂತ ಬರ್ಕೋತೀನಿ, ನೋಟ್ ಮಾಡ್ಕೋತೀನಿ ಇಲ್ಲಿ ಸುಮ್ಮನೆ ನೆನಪಿಗಾಗಿ. ನೀವೇನು ಹಿಂಗೆ ಬರಿಬಾರ್ದು ಎಕ್ಸಾಮ್ದಲ್ಲಿ. ನಾನು ಅನುಕೂಲ ಆಗಲಿಕ್ಕೆ ಒಂದು ಕಡೆ ಕಚ್ಚಾ ಅಂತ ತಿಳ್ಕೊಂಡು ಅಲ್ಲೇ ನೋಟ್ ಮಾಡಿ ನಾನು. ಇನ್ನೇನು ಮಾಡಬೇಕು? ಎಫ್ ಐ ಯು ಐ ಅನ್ನು ಕಂಡುಹಿಡಿಬೇಕು. ಎಫ್ ಐ ಯು ಐ ಅಂದ್ರೇನು? ಯು ಐ ಅನ್ನು ಕಂಡುಹಿಡಬೇಕಲ್ಲ ಮೊದಲು ನಾವು. ಅದಕ್ಕಿಂತ ಪೂರ್ವದಲ್ಲಿ ನಾವು ಏನು ಮಾಡಬೇಕು? ಡಿಯನ್ನು ಕಂಡುಹಿಡಿಮು. ಡಿಯನ್ನು ಕಂಡುಹಿಡಿಮು. ಡಿ ಅಂದ್ರೇನು? ಅಥವಾ ಡಿ ಐ. ಡಿ ಅಂದ್ರೇನು? ಡಿ ಐ ಅಂದರೆ ಅಂದ್ರೇನು? ಎಕ್ಸ್ ಐ ಮೈನಸ್ ಎ. ಏನು? ಎಕ್ಸ್ ಐ ಮೈನಸ್ ಎ. ಹೌದಾ?
ಹೌದೇನಲ್ಲ? ಹಾಂ, ಇಲ್ಲಿ ಎಕ್ಸ್ ಐ ಅಂದರೆ ಏನು? ಎಕ್ಸ್ ಐ ಅಂದರೆ ಏನು? ಇವೆಲ್ಲವೂ ಎಕ್ಸ್ ಐಗಳೇ. 15, 25, 35, 45, 55 ಇವೆಲ್ಲ ಎಕ್ಸ್ ಐಗಳೇ. ಈ ಎಕ್ಸ್ ಐದಲ್ಲಿ ಏನು ಮಾಡಬೇಕು ನಾವು? ಮೈನಸ್ ಎಯನ್ನು ಕಳಿಬೇಕು. ಎ ಅಂದರೆ ಏನು ತಗೊಂಡಿವಿ ಇಲ್ಲಿ? 35. ಇದು ಭಾಳ ಮುಖ್ಯದ್ದು. ಅಂದರೆ ಏನು ಮಾಡಬೇಕು? ಎಕ್ಸ್ ಐದಲ್ಲಿ 35 ಕಳಿಬೇಕು ಅಂದಾಗ ಎಕ್ಸ್ ಐ ಅಂದರೆ ಎಷ್ಟಿಲ್ಲಿ? 15 ಮೈನಸ್ 35 ಎಷ್ಟಾಯಿತು? 15 ಮೈನಸ್ 35. ಹಾಂ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಯಿತು. ದೊಡ್ಡ ಅಂಕಿ ಚಿಹ್ನೆ ಕೊಡಬೇಕು, ಕೊಟ್ಟಿವಿ. 35ರಲ್ಲಿ 15 ಕಳೆದಾಗ 20. ಇನ್ನು ಅದೇ ಪ್ರಕಾರವಾಗಿ ಎಕ್ಸ್ ಐ ಅಂದರೆ ಎಷ್ಟಿಲ್ಲಿ? 25 ಆಯಿತು. 25ರಲ್ಲಿ 35 ಮೈನಸ್ ಮಾಡಬೇಕು. ಪ್ಲಸ್ ಇಂಟು ಮೈನಸ್ ಆಗ್ತದೆ, ಅದು ಕಳಿಬೇಕು. ದೊಡ್ಡ ಅಂಕಿ ಚಿಹ್ನೆ ಮೈನಸ್ ಆಯಿತು. 35ರಲ್ಲಿ 25 ಕಳೆದಾಗ 10 ಅಂದರೆ ಮೈನಸ್ 10. ಇನ್ನು ಇಲ್ಲೇನು? ಎಕ್ಸ್ ಐ ಅಂದರೆ ಎಷ್ಟು? 35 ಆಯಿತು. ಮೈನಸ್ 35 ಪ್ಲಸ್ ಇಂಟು ಮೈನಸ್ ಆಯಿತು. 35ರಲ್ಲಿ 35 ಮೈನಸ್ ಮಾಡಿದಾಗ 0 ಬಂತು. ದೊಡ್ಡ ಅಂಕಿ ಚಿಹ್ನವನ್ನು ಪ್ಲಸ್ ಅಂತ ಕೊಡಬೇಕು. ಹಿಂದೆ ಏನೂ ಇಲ್ಲ, ಪ್ಲಸ್ ಅಂತ ಅದ. ಮತ್ತು ಈ 0ಕ್ಕೆ ವ್ಯಾಲ್ಯೂ ಇಲ್ಲ, ಹೀಗಾಗಿ ನಾವು ಕೈ ಬಿಟ್ಬಿಡೋಣ ಅಂತ ಲೆಕ್ಕಾಚಾರದಲ್ಲಿ. ಇನ್ನು ಎಕ್ಸ್ ಐ ಅಂದರೆ ಎಷ್ಟಿಲ್ಲಿ? 45. 45ರಲ್ಲಿ ಏನು ಮಾಡಬೇಕು? ಮೈನಸ್ ಎಯನ್ನು ಕಳಿಬೇಕು. ಮೈನಸ್ ಎ ಅಂದರೆ ಎಷ್ಟು? 35. 45ರಲ್ಲಿ 35 ಮೈನಸ್ ಮಾಡಿದಾಗ 10. ಇನ್ನು ಎಕ್ಸ್ ಅಂದರೆ 55 ಮೈನಸ್ ಎ ಅಂದರೆ ಎಷ್ಟು? 35. 55ರಲ್ಲಿ 35 ಮೈನಸ್ ಮಾಡಿದಾಗ ಎಷ್ಟು ಬಂತು? 20. ಸರಿಯಾಗದ? ಇನ್ನೇನು ಮಾಡಬೇಕು? ಡಿ ಐನ ಬಂತು. ಡಿ ಐ ಅಂದರೆ ಯಾವುವು? -20 -10 0 10 20 ಇವು ನಾನು ಈ ಕಚ್ಚಾದಾಗ ಮಾಡಿಕೊಂಡು ನಾವು ಇಲ್ಲಿ ಇವು ಇಷ್ಟೇ ನಾವು ನೋಟ್ ಮಾಡ್ಕೋಬೇಕಾಗಿತ್ತು. ಏನು ತೊಂದರೆ ಆಗೋದಿಲ್ಲ. ಇಲ್ಲಿದ್ದಲೇ ಸಣ್ಣ ಸಣ್ಣ ಇರ್ತಾವೆ, ಅದಕ್ಕೆ ಅಲ್ಲಿದ್ದಲೇ ಕಾಲಮನ್ನು ಸ್ವಲ್ಪ ದೊಡ್ಡದು ಮಾಡಿಕೊಂಡು ಇಲ್ಲೇ ನಾವು ಲೆಕ್ಕಾಚಾರವನ್ನು ಮಾಡೀವಿ. ಇನ್ನೇನು ಕಂಡುಹಿಡಿಬೇಕು? ಡಿ ಐ ಆಯಿತು. ಇನ್ನು ಯು ಐ. ಯು ಐ ಅಂದರೆ ಏನು? ಯು ಐ ಈಕ್ವಲ್ ಟು ಎಕ್ಸ್ ಐ ಮೈನಸ್ ಎ ಅಪಾನ್ ಎಚ್. ಎಕ್ಸ್ ಐ ಮೈನಸ್ ಎ ಅಪಾನ್ ಎಚ್. ಎಕ್ಸ್ ಐ ಮೈನಸ್ ಎ ಅಪಾನ್ ಎಚ್ ಅಂದರೆ ನಮಗಂತೂ ಇಲ್ಲಿ ಎಕ್ಸ್ ಐ ಅಂದರೆ ಸಿಕ್ಕೋದಿಲ್ಲಿ. ಡಿ ಐ ಅಂದರೆ ಏನು? ಎಕ್ಸ್ ಐ ಮೈನಸ್ ಎ ಆಯಿತು. ಎಕ್ಸ್ ಐ ಮೈನಸ್ ಎ ಅಂದರೆ ಎಷ್ಟು? -20 ಆಯಿತು. ಅಂದರೆ -20 ಅಪಾನ್ ಎಚ್ ಮಾಡ್ಬೋದಲ್ಲ. -20 ಅಪಾನ್ ಎಚ್ ಅಂದ್ರೆ ಏನು? ಎಚ್ ಅಂದ್ರೆ ಏನಿಲ್ಲಿ? ವರ್ಗಾಂತರದ ಗಾತ್ರ. ಯಾವುದು ಬೇಕಾದ ವರ್ಗಾಂತರ ಸೆಲೆಕ್ಟ್ ಮಾಡ್ಕೊರಿ. ಫಾರ್ ಎಕ್ಸಾಂಪಲ್ 40ರಲ್ಲಿ 30 ಕಳೆದಾಗ 10. 10 ಎನ್ನುವುದು ವರ್ಗಾಂತರ ಆಯಿತು. ಇನ್ನು 30ರಲ್ಲಿ 20 ಕಳೆದಾಗ 10. 10 ವರ್ಗಾಂತರ ಆಯಿತು. ಅಂದರೆ ಎಲ್ಲ ಕಡೆ ವರ್ಗಾಂತರಗಳು ಸೇಮ್ ಇರ್ತಾವೆ. ಸೇಮ್ ಇತ್ತಂದ್ರೆ ಮಾತ್ರ ನಾವು ಇಲ್ಲಿ ಬಿಡಿಸ್ಲಿಕ್ಕೆ ಬರ್ತದೆ. ಸರ್, ವರ್ಗಾಂತರಗಳು ಸೇಮ್ ಇಲ್ಲ ಅಂದ್ರೆ ನಾವು ವರ್ಗಾಂತರವನ್ನು ಒಂದೇ ಥರನಾಗಿ ಬರುವಂಗೆ ನಾವು ಬರ್ಕೋಬೇಕು. ಆ ಒಂದು ವಿಧಾನವನ್ನು ನಾನು ಹೇಳಿ ನಿಮಗೆ ಅಂದಾಗ ಇಲ್ಲಿ -10 ಅಲ್ಲ -20 ಅಂದ್ರೆ ಏನು? ಎಕ್ಸ್ ಐ ಮೈನಸ್ ಎ ಆಯಿತು. ಹಾಂ, ಅಂದರೆ -20 ಅಂದರೆ ಏನಾಯಿತು? ಎಕ್ಸ್ ಐ ಮೈನಸ್ ಎ ಆಯ್ತು. ನಾ ಬರ್ಕೊಂಡೆ. ಅಪಾನ್ 10 0 0 ಹೋಯ್ತು. ಎಷ್ಟು ಉಳಿತು? -2. ಅದೇ ಪ್ರಕಾರವಾಗಿ ಇಲ್ಲಿ ಎಕ್ಸ್ ಐ ಮೈನಸ್ ಎ ಅಂದರೆ ಎಷ್ಟಾಗ್ಯದ? -10 ಅಪಾನ್ 10. 10 ಒಂದಲೇ ಈಕ್ವಲ್ ಟು -1 ಬಂತು. ಇನ್ನು ಇಲ್ಲಿ 0 ಅಪಾನ್ 10 ಈಕ್ವಲ್ ಟು 0 ಬಂತು. ಇನ್ನು 10 ಅಪಾನ್ 10 ಯಾಕೆ ಬಂತು ಅಂದರೆ ಎಕ್ಸ್ ಐ ಮೈನಸ್ ಎ ಅಂದರೆ 10 ಆಗ್ಯದ. ಇದು ಎಕ್ಸ್ ಐ ಮೈನಸ್ ಎ ಮಾಡಿವಿ ಇಲ್ಲಿ. ಇದು ಎಕ್ಸ್ ಐ ಆಯಿತು, ಇದು ಎ ಆಯಿತು. ಎಕ್ಸ್ ಐ ಮೈನಸ್ ಎ ಆಯ್ತಲ್ಲ, 10 ಆಯಿತು. 10 ಅಪಾನ್ 10 ಅಂದರೆ ಎಷ್ಟು? 10 ಒಂದಲೇ ಈಕ್ವಲ್ ಟು ಎಷ್ಟು ಬಂತು? 1. ಇನ್ನು ಅದೇ ಪ್ರಕಾರವಾಗಿ 20 ಅಪಾನ್ 10 0 0 ಕಟ್ ಮಾಡಿದಾಗ 2 ಉಳಿತು. ಏನು ಉಳಿತಿದ್ದು? ಯು ಐ ಏನು ಸಿಕ್ತು ನಮಗೆ? ಏನು ಸಿಕ್ತು? ಯು ಐ ಸಿಕ್ತು. ಏನದಲ್ಲಿ ಎಫ್ ಐ ಯು ಐ ಅದ. ಸೂತ್ರ ನೋಡ್ಕೊಂಡು ಸ್ವಲ್ಪ
ಎಫ್ ಐ ಮತ್ತು ಯು ಐವನ್ನು ನಾವು ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಅಂದರೆ ಇನ್ನೂ ಒಂದು ಕಾಲಮ್ ರಚನೆ ಮಾಡಬೇಕು. ಎಫ್ ಐ ಇಂಟು ಯು ಐ, ಎಫ್ ಐ ಇಂಟು ಯು ಐ. ಎಫ್ ಐ ಎಲ್ಲದ ಯು ಐ ಎಲ್ಲದ ಸ್ವಲ್ಪ ಹುಡುಕ್ಯಾಡ್ರಿ. ಇದು ಅಂತೂ ಯು ಐಗಳದು, ಇಲ್ಲಿ ಎಫ್ ಐ ಅದ. ಇದರಿಂದ 2ರಿಂದ -2ಕ್ಕೆ ಗುಣಾಕಾರ ಮಾಡಬೇಕು. ಪ್ಲಸ್ ಇಂಟು ಮೈನಸ್ ಮೈನಸ್ 2 2 4. ಅರ್ಥ ಆಯಿತು? ಇನ್ನು ಇಲ್ಲಿ 5 ಮತ್ತು -1 ಪ್ಲಸ್ ಇಂಟು ಮೈನಸ್ ಮೈನಸ್ 5 1 5. ಇನ್ನು 6 0 0 ಆಗ್ಬಿಡ್ತು. ಇನ್ನು ಈ ಕಡೆ ನೋಡಿರಿ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ 5 1 5. ಅದೇ ಪ್ರಕಾರವಾಗಿ ಇಲ್ಲಿ 2 ಅದ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಯಿತು, 2 2 4. ಏನಾಯಿತು? ಎಫ್ ಐ ಯು ಐ ಆಯಿತು. ಆದರೆ ಸೂತ್ರದಾಗ ಏನದ ನೋಡಿರಿ, ಸಮೇಷನ್ ಕೇಳ್ಯಾರ. ಎಫ್ ಐ ಯು ಐವನ್ನು ಕೂಡಿ ಬರಬೇಕು. ಈಗ ಅಂದಾಗ ಸಮೇಷನ್ ಆಫ್ ಎಫ್ ಐ ಯು ಐ ಈಕ್ವಲ್ ಟು ಅಷ್ಟು ಕೂಡಿಸ್ಬೇಕು. ಈಗ ಹೆಂಗೆ ಕೂಡಿಸ್ಬೇಕು? ಇವಷ್ಟು ಕೂಡಬೇಕು, ಇವಷ್ಟು ಕೂಡಬೇಕು. ಇದು ಅಂತೂ 0 ಆದ ಬಿಟ್ಬಿಡ್ತೀವಿ ಕೈ. ಎಷ್ಟಾಯಿತು? ಮೈನಸ್ ಇಂಟು ಮೈನಸ್ ಅದು 2 ಕೂಡಿಸ್ಬೇಕಂತೀನಿ ನಾನು. 5 4 -9 ಇಲ್ಲಿ +9 ಅಂದಾಗ -9 +9 ಈಕ್ವಲ್ ಟು ಎಷ್ಟಾಯ್ತು? ಎಫ್ ಐ ಯು ಐ 0 ಆಯಿತು. ವರ್ಗಾಂತರದ ಗಾತ್ರ ಅಂತ ಗೊತ್ತ ನಮ್ಗೆ. ಇದನ್ನು ಸೂತ್ರದಲ್ಲಿ ಆದೇಶ ಮಾಡಬೇಕು. ಹೆಂಗೆ ಮಾಡಬೇಕು ಆದೇಶ ನೋಡ್ರಿ, ಇಲ್ಲಿ ಸರಾಸರಿ ಈಕ್ವಲ್ ಟು ಎ ಪ್ಲಸ್ ಎ ಅಂದರೆ 35 ಆಗ್ಯದ, 35 ಪ್ಲಸ್ ಸಿಗ್ಮಾ ಎಫ್ ಐ ಯು ಐ, ಸಿಗ್ಮಾ ಎಫ್ ಐ ಯು ಐ 0 ಆಗ್ಯದ ಅಪಾನ್ ಸಿಗ್ಮಾ ಎಫ್ ಐ ಅಂದರೆ ಎಷ್ಟು? 20 ಇಂಟು ಎಚ್ ಆಗಬೇಕು. ಎಚ್ ಅಂದರೆ ಎಷ್ಟು? 10 ಆಯಿತು. ಹೌದಾ? ಹಾಂ. ಇನ್ನು 35 ಪ್ಲಸ್ ಇದ್ರ ಬೆಲೆ ಎಷ್ಟು ಬ್ರ್ಯಾಕೆಟ್ದಾಗಿಂದು? 0 ಇಂಟು 10 ಈಕ್ವಲ್ ಟು 35 ಪ್ಲಸ್ 0 10 0 ಈಕ್ವಲ್ ಟು 35. 35 ಏನಿದು ಎವರೇಜ್ ಆಯಿತು. ಆನ್ಸರ್ ಅರ್ಥ ಆಯ್ತಾ ಹೇಳಿದ್ದು? ದಟ್ಸ್ ಆಲ್.